ಹರ್ಭಜನ್ ಸಿಂಗ್ ಅವರ ಆರಂಭಿಕ ಜೀವನ, ಹಿನ್ನೆಲೆ ಮತ್ತು ಸಾಧನೆಗಳು. 1. ಆರಂಭಿಕ ಜೀವನ ಮತ್ತು ಹಿನ್ನೆಲೆ. 1. ಹರ್ಭಜನ್ ಸಿಂಗ್ ಪ್ಲಾಹಾ ಅವರು 3 ಜುಲೈ 1980 ರಂದು ಪಂಜಾಬ್ನ ಜಲಂಧರ್ನಲ್ಲಿ ಜನಿಸಿದರು. 2. ಅವರ ತಂದೆ ಸರ್ದಾರ್ ಸರ್ದೇವ್ ಸಿಂಗ್ ಪ್ಲಾಹಾ ಒಬ್ಬ ಉದ್ಯಮಿ ಮತ್ತು ಬಾಲ್ ಬೇರಿಂಗ್ ಕಾರ್ಖಾನೆಯ ಮಾಲೀಕರಾಗಿದ್ದರು. 3. ಹರ್ಭಜನ್ ಅವರಿಗೆ 5 ಸಹೋದರಿಯರಿದ್ದು ಮನೆಯ ಏಕೈಕ ಗಂಡು ಮಗು. 4. ಆರಂಭದಲ್ಲಿ ಬ್ಯಾಟ್ಸ್ಮನ್ ಆಗಲು ತರಬೇತಿ ಪಡೆದಿದ್ದ ಅವರನ್ನು ಕೋಚ್ ಚರಣ್ಜಿತ್ ಸಿಂಗ್ ಬುಲ್ಲರ್ ಆಫ್ ಸ್ಪಿನ್ನರ್ ಆಗಲು ಪ್ರೇರೇಪಿಸಿದರು. 5. 2000 ರಲ್ಲಿ ತಂದೆ ತೀರಿಕೊಂಡಾಗ ಕುಟುಂಬದ ಜವಾಬ್ದಾರಿ ಹರ್ಭಜನ್ ಮೇಲೆ ಬಿತ್ತು, ಆದರೆ ಅವರು ಕ್ರಿಕೆಟ್ ಮುಂದುವರೆಸಿದರು. 2. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ. 1. 1997 ರಲ್ಲಿ 17ನೇ ವಯಸ್ಸಿನಲ್ಲಿ ಪಂಜಾಬ್ ತಂಡಕ್ಕೆ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. 2. 1998 ಮಾರ್ಚ್ನಲ್ಲಿ ಬೆಂಗಳೂರಿನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. 3. 1998 ಏಪ್ರಿಲ್ನಲ್ಲಿ ಶಾರ್ಜಾದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಒಡಿಐಗೆ ಪಾದಾರ್ಪಣೆ ಮಾಡಿದರು. 4. ಆರಂಭದಲ್ಲಿ ಬೌಲಿಂಗ್ ಶೈಲಿಯ ಬಗ್ಗೆ ಅನುಮಾನಗಳು ಬಂದರೂ ತಮ್ಮ ಪ್ರತಿಭೆಯಿಂದ ಸ್ಥಾನ ಭದ್ರಪಡಿಸಿಕೊಂಡರು. 5. ಅವರಿಗೆ ಎ ಮತ್ತು ಟರ್ಬನೇಟರ್ ಎ ಎಂಬ ಅಡ್ಡಹೆಸರುಗಳಿವೆ. 3. ಪ್ರಮುಖ ಸಾಧನೆಗಳು. ಟೆಸ್ಟ್ ಕ್ರಿಕೆಟ್. 1. 2001 ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಐತಿಹಾಸಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 3 ಟೆಸ್ಟ್ಗಳಲ್ಲಿ 32 ವಿಕೆಟ್ ಪಡೆದರು. 2. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಭಾರತದ ಪರ ಮೊದಲ ಟೆಸ್ಟ್ ಹ್ಯಾಟ್ರಿಕ್ ಸಾಧನೆ ಮಾಡಿದರು. ರಿಕಿ ಪಾಂಟಿಂಗ್, ಆಡಮ್ ಗಿಲ್ಕ್ರಿಸ್ಟ್, ಶೇನ್ ವಾರನ್. 3. ಟೆಸ್ಟ್ನಲ್ಲಿ 400 ವಿಕೆಟ್ ಪಡೆದ ಮೊದಲ ಭಾರತೀಯ ಆಫ್ ಸ್ಪಿನ್ನರ್. ಅವರು ಒಟ್ಟು 417 ಟೆಸ್ಟ್ ವಿಕೆಟ್ಗಳನ್ನು ಪಡೆದಿದ್ದಾರೆ. 4. ಟೆಸ್ಟ್ನಲ್ಲಿ 2 ಶತಕ ಮತ್ತು 9 ಅರ್ಧಶತಕ ಸೇರಿದಂತೆ 2000 ರನ್ ಗಳಿಸಿದ್ದಾರೆ. 5. ಅನಿಲ್ ಕುಂಬ್ಳೆ, ಆರ್. ಅಶ್ವಿನ್ ಮತ್ತು ಕಪಿಲ್ ದೇವ್ ನಂತರ ಭಾರತದ ಪರ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದ 4ನೇ ಬೌಲರ್. 4. ಪ್ರಮುಖ ಸಾಧನೆಗಳು. ಒಡಿಐ ಮತ್ತು ಟಿ20 1. 236 ಒಡಿಐ ಪಂದ್ಯಗಳಲ್ಲಿ 269 ವಿಕೆಟ್ ಪಡೆದಿದ್ದಾರೆ. ಅತ್ಯುತ್ತಮ ಬೌಲಿಂಗ್ 5 ಡಿವಿಷನ್ 31. 2. 28 ಟಿ20 ಪಂದ್ಯಗಳಲ್ಲಿ 25 ವಿಕೆಟ್ ಪಡೆದಿದ್ದಾರೆ. 3. 2007 ರ ಚೊಚ್ಚಲ ಟಿ20 ವಿಶ್ವಕಪ್ ಗೆದ್ದ ಭಾರತ ತಂಡದ ಪ್ರಮುಖ ಸದಸ್ಯ. 4. 2011 ರ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲೂ ಪ್ರಮುಖ ಪಾತ್ರ ವಹಿಸಿದರು. 5. ಒಡಿಐನಲ್ಲಿ 3 ಬಾರಿ 5 ವಿಕೆಟ್ ಸಾಧನೆ ಮಾಡಿದ್ದಾರೆ. 5. ಐಪಿಎಲ್ ಮತ್ತು ಇತರ ಸಾಧನೆಗಳು. 1. ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳ ಪರ ಆಡಿದ್ದಾರೆ. 2. ಮುಂಬೈ ಇಂಡಿಯನ್ಸ್ ಜೊತೆ 2013, 2015, 2017 ರಲ್ಲಿ ಮತ್ತು ತಸ್ಕ್ ಜೊತೆ 2018 ರಲ್ಲಿ ಐಪಿಎಲ್ ಟ್ರೋಫಿ ಗೆದ್ದಿದ್ದಾರೆ. 3. ಐಪಿಎಲ್ನಲ್ಲಿ 163 ಪಂದ್ಯಗಳಲ್ಲಿ 150 ವಿಕೆಟ್ ಪಡೆದಿದ್ದಾರೆ. 4. 2009 ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆದರು. 5. 2021 ರ ಡಿಸೆಂಬರ್ನಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು ಮತ್ತು ಈಗ ವೀಕ್ಷಕ ವಿವರಣೆಗಾರ ಹಾಗೂ ರಾಜ್ಯಸಭಾ ಸದಸ್ಯರಾಗಿದ್ದಾರೆ.